ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಎಗ್ ಸುಕ್ಕ ಪಲ್ಯ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು ಅರ್ಧ ಹೋಳು ಒಣ ಕೊಬ್ಬರಿಯಲ್ಲಿ ಕಾಲು ಭಾಗ ಅಷ್ಟೇ ಒಣ ಕೊಬ್ಬರಿ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡಿಟ್ಕೊಳ್ಳೋಣ. ಇಲ್ಲಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೇನೆ. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ಒಂದು ಅರ್ಧ ಹೋಳು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊತೇನೆ. ಭಾಳ ಈರುಳ್ಳಿ ಹಾಕ್ಕೋಬಾರ್ದು. ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಟೊಮೆಟೊ ಹಣ್ಣನ್ನು ಕೂಡ ಹಾಕ್ತೇನೆ. ಆಪ್ಷನಲ್, ಟೊಮೆಟೊ ಹಣ್ಣು ಬೇಡ ಅಂದರೆ ಬೇಡ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ. ಇದಕ್ಕೆ ಒಂದು ಎಸಳು ಕರಿಬೇವನ್ನು ಕೂಡ ಹಾಕ್ಕೊತೇನೆ. ಅದನ್ನು ಕೂಡ ಹಾಕಿದ ಮೇಲೆ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಉಪ್ಪು ಮತ್ತು ಅರಿಶಿಣವನ್ನು ನಾನು ಈಗಲೇ ಹಾಕ್ಕೊತೇನೆ ಫ್ರೆಂಡ್ಸ್. ಆವಾಗ ಬೇಗನೆ ಟೊಮೆಟೊ ಮತ್ತು ಈರುಳ್ಳಿ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನೀಗ ಉಪ್ಪು ಮತ್ತು ಅರಿಶಿಣವನ್ನೀಗ ಸೇರಿಸ್ಕೊತೇನೆ. ಫ್ರೆಂಡ್ಸ್, ನಿಮಗೇನಾದರೂ ನಮ್ಮ ಕಿಚನ್ ಚಾನಲಲ್ಲಿ ಬರೋ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಅನ್ನದ ಜೊತೆ, ಚಪಾತಿ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಒಂದೇ ಥರ ಬಾಯ್ಲ್ಡ್ ಎಗ್ ಗ್ರೇವಿ ಅಥವಾ ಆಮ್ಲೆಟ್ ಮಾಡೋದಕ್ಕಿಂತ ಒಂದೊಂದು ಸಲ ಈ ರೀತಿಯೂ ಮಾಡ್ಕೊರಿ. ಈ ವಿಡಿಯೋ ನೋಡಿದ ಮೇಲೆ ನಿಮಗೇನು ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇದಕ್ಕೆ ಖಾರಕ್ಕೆ ನೋಡಿಕೊಂಡು ನೀವು ಅಚ್ಕಾರದ ಪುಡಿನ ಸೇರಿಸ್ಕೋಬೇಕು ಫ್ರೆಂಡ್ಸ್. ನಾನೊಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ, ಒಂದು ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ. ಆದರೆ ಇದರಲ್ಲಿ ಏನಂದರೆ ನಾವು ಮೊದಲೇ ತತ್ತಿನ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಮತ್ತೊಂದು ಚಮಚ ಅವಿಜ ಮತ್ತು ಜೀರಿಗೆ ಪುಡಿನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೇನೆ, ಅದನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಯಾಕಂದರೆ ಈ ಮಸಾಲ ಒಂದು ಸ್ವಲ್ಪ ಬೇಯಲಿ ಅಂತ ನೀರು ಹಾಕ್ಕೊಂಡಿದ್ದೇನೆ. ಇಷ್ಟು ನೀರು ಸಾಕಾಗೋದಿಲ್ಲ, ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ಆವಾಗಲೇ ನಾನು ತತ್ತಿ ಬೇಯಿಸಿಟ್ಟಿದ್ದೇನೆ. ಅದಕ್ಕೆ ಅಲ್ಲಲ್ಲಿ ಕಟ್ ಮಾರ್ಕ್ ಥರ ಮಾಡ್ಕೊತೇನೆ, ಯಾಕಂದರೆ ಮಸಾಲಾನ ಚೆನ್ನಾಗಿ ಹೀರ್ಕೊಳ್ಳಿ ಅಂತ. ಇದೇ ರೀತಿ ಎಲ್ಲ ತತ್ತಿಗೆ ಈ ರೀತಿ ಕಟ್ ಮಾರ್ಕ್ ಮಾಡ್ಕೊತೇನೆ ಫ್ರೆಂಡ್ಸ್. ಈ ಮಸಾಲದಲ್ಲಿ ಒಂದು ಸಲ ಚೆನ್ನಾಗಿ ಇದನ್ನು ತತ್ತಿನ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಅದು ಮಸಾಲದಲ್ಲಿರೋ ಉಪ್ಪು ಖಾರ ಎಲ್ಲವನ್ನು ಹೀರ್ಕೋಬೇಕು ಫ್ರೆಂಡ್ಸ್. ನಾವು ತೆಂಗಿನಕಾಯಿ ಸೇರಿಸಿದ ಮೇಲೆ ಅದು ಹೀರ್ಕೊಳ್ಳೋದಿಲ್ಲ. ಅದಕ್ಕೆ ಈಗಲೇ ಅದನ್ನು ಒಂದು 2 ನಿಮಿಷ ಆ ಗ್ರೇವಿಯಲ್ಲಿ ಬಿಟ್ಟು ಬಿಡಬೇಕು. ಇಲ್ಲಿ ಉಪ್ಪು ಖಾರ ಏನೇ ಕಡಿಮೆ ಆಗಿದ್ರೂ ನೀವು ಸೇರಿಸ್ಕೋಬೋದು ಫ್ರೆಂಡ್ಸ್. ಈಗ ಒಂದು 5 ನಿಮಿಷ ನಾನು ಇದೇ ರೀತಿ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಪೌಡ್ರ್ ಮಾಡಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಪೌಡ್ರನ್ನು ಹಾಕ್ಕೊತೇನೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಈ ಮೆಥಡಲ್ಲಿ ಎಗ್ ಸುಕ್ಕ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೊಂದು 1/4 ಗ್ಲಾಸಷ್ಟು ನೀರು ಹಾಕ್ಕೊತೇನೆ. ಯಾಕಂದರೆ ತೆಂಗಿನಕಾಯಿ ಹಾಕಿರೋದ್ರಿಂದ ಮಸಾಲ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂತ ನಾನೊಂದು 1/4 ಗ್ಲಾಸ್ ನೀರನ್ನೀಗ ಸೇರಿಸ್ಕೊತೇನೆ ಫ್ರೆಂಡ್ಸ್. ನೀರು ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ತೆಂಗಿನಕಾಯಿ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಇಷ್ಟ ಆದರೆ ಸಾಕು, ಇದನ್ನು ಗ್ಯಾಸ್ ಆಫ್ ಮಾಡಿ ಇಡ್ತಿದ್ದೇನೆ ಫ್ರೆಂಡ್ಸ್.